ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿದ್ಯಾಸ್ ಲೈಫ್ ಸ್ಟೈಲ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ನನಗೆ ಮುಗಿಸ್ತಾ ಇರೋಂಥ ವ್ಲಾಗು. ಇದಕ್ಕಂತೂ ನಾನು ತುಂಬ ವಾಯ್ಸ್ ಓವರ್ ಟೇಕ್ ತೊಗೊಂಡೆ, ಯಾಕಂದರೆ ನನಗೂ ಒಂಥರ ಬೇಜಾರಾಗ್ತಾಯಿತ್ತು, ಪಾಪ ನೋವು ಮಾಡ್ತಾ ಇದ್ದಾರಲ್ಲ ಅಂತ. ಆದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲಾಸ್ಟಲ್ಲಿ. ಏನು ಗೊತ್ತಾ, ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾಯಿದ್ರು, ಯಾಕಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ಚುಚ್ಚಿಸ್ದೆ. ನಾನು ಇಲ್ಲಿ ಮೂಗು ಚುಚ್ಚೋದಕ್ಕೆ ಅಂತಲೇ 500 ರೂಪಾಯಿ ಕೊಟ್ಟಿದ್ದು, ಇಲ್ಲಿ 50 ರೂಪಾಯಿಗೆ ಚುಚ್ಚಿಸ್ತಾ ಇದ್ವಿ, ನೀನು ಯಾಕೆ ಅಲ್ಲಿ ಹೋದೆ ಅಂತ. ಆದರೆ ಇಲ್ಲಿ ಚುಚ್ಚೋದ್ರಿಂದ ಗಾಯ ಆಗಲ್ವಂತೆ. ಸೊ ನನ್ನ ಮಗಳಿಗೆ ನೋವಾಗಬಾರ್ದು, ಇದು ಪದೇ ಪದೇ ಮೂಗು ಮುಚ್ಚಿಸಿ ಮತ್ತು ಗಾಯ ಆಗಿ ಆ ಥರ ಎಲ್ಲ ಆಗಬಾರ್ದು. ಒಂದು ಸಾರಿ ಚುಚ್ಚಿಸೋದು 500 ರೂಪಾಯಿ ಹೋದರೂ ಪರವಾಗಿಲ್ಲ. ಮಕ್ಕಳು ಖುಷಿಗಿಂತ ಬೇರೆ ಏನು ಅವರು ಅದ್ರ ನೋವು ತಿನ್ನಬಾರ್ದು ಅನ್ನೋ ಒಂದು ರೀಸನ್ಗೆ ನಾನು ಇಲ್ಲಿ ಚುಚ್ಚಿದಂಥದ್ದು. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಕೇಳ್ತಾಯಿದ್ರು, ನಾನು ಚುಚ್ಚಿಸ್ತೀನಿ ಅಂತ ಇಬ್ಬರು. ಒಬ್ಬಳಿಗೆ ಹೆಣ್ಮಗು ಇದೆ, ಇನ್ನೊಬ್ಳಿಗೆ ಹೆಣ್ಮಗು ಇಲ್ಲ, ಅಂದರೆ 2 ಗಂಡು ಮಕ್ಕಳೇ. ನಾನು ಚುಚ್ಚಿಸ್ತೀನಿ ಮೇಘ್ನಾಗೆ ಮೂಗು ಅಂತ ಹೇಳಿದರು. ಆದರೆ ನಾನು ಇಬ್ರಿಗೂ ಅವಕಾಶ ಕೊಡಲಿಲ್ಲ. ಏನು ಗೊತ್ತಾ, ನನ್ನ ಮಗಳಿಗೆ ನಾನು ಇದುವರೆಗೂ ಒಂದು ಡ್ರೆಸ್ ಕೂಡ ಕೊಡಿಸಿಲ್ಲ ನನ್ನ ಒಂದು ಸಂಪಾದನೆಯಿಂದ ಅಂತ. ಹಾಗಾಗಿ ಈ ಮೂಗು ಬಟ್ಟಾದರೂ ನಾನು ಚುಚ್ಚಿಸ್ಬೇಕು ಅಂತ ಚುಚ್ಚಿಸಿದ್ದೆ ಅಷ್ಟೇ. ಸಾರಿ, ನೀವು ಅಷ್ಟು ಹೇಳಿದ್ರಲ್ಲ, ಈಗಿನ ಕಾಲದಲ್ಲಿ ನಮ್ಮವರೇ ನಮಗಾಗಲ್ಲ ಅಂಥದ್ರಲ್ಲಿ ನೀವು ಅಷ್ಟು ಹೇಳಿದ್ರಲ್ಲ, ನಾನು ಚುಚ್ಚಿಸ್ತಿದ್ದೆ, ನಾನು ಚುಚ್ಚಿಸ್ಬೇಕು ಅಂತ ಆಸೆ ಇತ್ತು ಅಂತ, ಅಷ್ಟೇ ಸಾಕು. ನನ್ನ ಮಕ್ಳಿಗೆ ಏನೇ ಆದರೂ ನಾವು ಮಾಡಬೇಕು ಅನ್ನೋದು ನಮ್ಮ ಒಂದು ಆಸೆ. ಅದಕ್ಕೋಸ್ಕರನೇ ನಾಳೆ ಸಂಬಂಧದಲ್ಲಾಗಲಿ ಫ್ರೆಂಡ್ಶಿಪ್ಪಲ್ಲಾಗಲಿ ಈ ಥರ ದುಡ್ಡು ಕಾಸಲ್ಲಾಗ್ಬೋದು, ಬೇರೆ ಈ ಥರ ವ್ಯವಹಾರಗಳಲ್ಲಿ ನಿಷ್ಠುರ ಆಗಬಾರ್ದು, ಚೆನ್ನಾಗಿರೋ ಕಡೆ ಚೆನ್ನಾಗಿದ್ಬಿಡ್ಬೇಕು. ಸೊ ಆ ಒಂದು ಭಯದಿಂದನೂ ನಾನು ಅವಕಾಶನ ನಿಮಗೆ ಕೊಡಲಿಲ್ಲ ಅಷ್ಟೇ. ಇನ್ನು ಹಾಗೆ ಕೇಳ್ತಾ ಇರ್ತಾರೆ, ಅಂದರೆ ನನ್ನ ರಿಲೇಷನಲ್ಲೂ ಸುಮಾರು ಜನ ಕೇಳ್ತಾ ಇರ್ತಾರೆ, ನಿನ್ನ ಒಡವೆ ಎಲ್ಲನೂ ನಿನ್ನ ಮಗಳಿಗೆ ಆಗುತ್ತೆ, ನಿಂದು ನಿಮ್ಮ ಅಮ್ಮಂದು ಆಗುತ್ತೆ ಅಂತಲೂ ಸುಮಾರು ಜನ ಅವಾಗ ಕೇಳ್ತಾಯಿದ್ರು. ಇವಾಗ ಸ್ವಲ್ಪ ಕಮ್ಮಿ. ಏನು ಗೊತ್ತಾ, ನಂದು ನಮ್ಮ ಅಮ್ಮಂದು ಸೇರಿಸಿದ್ರೆ ಒಡವೆ ನನ್ನ ಮಗಳಿಗೆ ಏನು ಬೇಕು ಸೊಂಟು ಡಾಪ್ತವಿಂದನೂ ಮಾಡಿಸಿ ಕೊಡ್ಬೋದಿತ್ತು ಅವಳ ಮದುವೆಗೆ, ಅಷ್ಟು ಒಡವೆ ಇತ್ತು. ಬಟ್ ಇವಾಗ ಇಲ್ಲ. ನನ್ನ ಒಡವೆ ಇದ್ದಿದ್ರೂ ಅವಳಿಗೆ ಒಂದಷ್ಟು ತಕ್ಕ ಮಟ್ಟದಲ್ಲಿ ಆಗ್ತಾಯಿತ್ತು. ಆದರೆ ಅದು ಕೂಡ ಇಲ್ಲ. ನಾನು ಕೂಡ ಕೆಲವೊಂದು ಕಾರಣಾಂತರದಿಂದ ಸೇಲ್ ಮಾಡಿಬಿಟ್ಟೆ. ಇವಾಗ ಅಷ್ಟೇ ಗಿಲ್ಟ್ ಫೀಲ್ ಇದೆ. ನೀವು ಪದೇ ಪದೇ ಅದನ್ನು ಕೇಳ್ತಾ ಇದ್ದರೆ ನನಗೆ ಕೂಡ ಹರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ತುಂಬ ಹತ್ತಿದ್ದೀನಿ, ಕೊರಗಿದ್ದೀನಿ, ಡಿಪ್ರೆಷನ್ ಕೂಡ ಹೋಗಿದ್ದೀನಿ. ಸಾಕು, ಇನ್ನು ಹೋಗಿದ್ದು ಯಾವುದೂ ಬರಲಿಲ್ಲ. ನಾನು ಅಷ್ಟೆಲ್ಲ ಆರೋಗ್ಯ ಕೆಡಿಸ್ಕೊಂಡ್ರೂ ಹೋಗಿದ್ದು ಯಾವುದೂ ಬರಲ್ಲ. ಮತ್ತು ಇನ್ನು ದುಡ್ದು ನಾನು ಮಾಡಿಸೋದ್ರ ಕಡೆ ಗಮನ ಕೊಡಬೇಕೇ ಹೊರತು ಹೋಗಿರೋದನ್ನ ನೆನೆಸ್ಕೊಂಡು ಅಳಬಾರ್ದು, ಅಷ್ಟೇ ನಾನು ತಿಳ್ಕೊಂಡಿರೋದು. ಪದೇ ಪದೇ ನೀವು ಅದನ್ನೇ ಕೇಳ್ತಾ ಇದ್ದರೆ ನಾನು ಕೂಡ ಹರ್ಟ್ ಆಗಿಬಿಡುತ್ತೆ. ಒಂದು ರೀಸನ್ನಿಂದ ನಾನು ಕೂಡ ಗೋಲ್ಡ್ ಸೇಲ್ ಮಾಡಬೇಕಾಯಿತು. ನೋಡೋಣ, ನಾವು ಮಕ್ಕಳಿಗೆ ಒಂದು ಜನ್ಮ ಕೊಟ್ಟಿದ್ದೀವಿ ಅಂತ ಅಂದರೆ ಅವರ ಫ್ಯೂಚರು, ಅಂದರೆ ನಾಳೆ ಅವರು ಒಳ್ಳೆಯದು ಕೆಟ್ಟದ್ದೆಲ್ಲ ತಿಳ್ಕೊಂಡು ಲೈಫ್ ಲೀಡ್ ಮಾಡೋವರೆಗೂ ಆ ಒಂದು ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಇವತ್ತು 1 ಗ್ರಾಮ್ ಕೂಡ ನನಗೆ ಕೊಡ್ಸೋಕ್ಕಾಗದೇ ಇರ್ಬೋದು. ಮುಂದಿನ ದಿನದಲ್ಲಿ ಅವಳಿಗೆ ಏನು ಬೇಕೆಲ್ಲ ಮಾಡೋಷ್ಟು ಶಕ್ತಿ ಕೊಡಲಿ ಅಂತ ದೇವ್ರನ್ನ ಕೇಳ್ಕೊಳ್ತೀನಿ. ನಾನು ಕೂಡ ಬೇಜಾರಾಯಿತು, ತುಂಬ ಚಿಕ್ಕದಾಯಿತು ಮೂಗ್ಬಟ್ಟು. ಬಟ್ ನನ್ನ ಬಜೆಟ್ ಇದ್ದಿದ್ದು ಅಷ್ಟೇ. ಅಷ್ಟೇ, ನೋಡೋಣ. ಇನ್ಯಾವಾಗಾದರೂ ಚೇಂಜ್ ಮಾಡಿಸಿದಾಗ ತುಂಬ ಚೆನ್ನಾಗಿರೋದು, ಅವಳಿಗೆ ಚೆನ್ನಾಗಿ ಇಷ್ಟ ಆಗೋವಂಥದ್ದು ಕೊಡ್ಸೋಣ ಅಂತ ಸುಮ್ಮನೆ ಆಗಿಬಿಟ್ಟೆ. ಇನ್ನು ರೀಸನ್ ನನ್ನ ಫ್ರೆಂಡ್ಗೆ ಕೇಳ್ತಾನೇ ಇದ್ದರು, ನಿಂದು ಒಡವೆ ಯಾಕೆ ಸೇಲ್ ಮಾಡ್ತಿ, ಮತ್ತು ನಿಮ್ಮ ಮಮ್ಮಿದು ನಿಂದು ಸೇರಿದ್ರೆ ನಿನ್ನ ಮಗಳಿಗಾಗುತ್ತೆ ಅಂತೆಲ್ಲನೂ. ಬಟ್ ಇದ್ದಿದ್ರೆ ಆಗ್ತಾಯಿತ್ತು. ಇವಾಗ ಈ ಥರ ಆಗಿರೋದ್ರಿಂದ ಮತ್ತೆ ಕೇಳಬೇಡಿ. ಯಾಕಂದರೆ ನನ್ನ ಸ್ಕೂಲ್ ಫ್ರೆಂಡ್ಸ್ ಕೂಡ ಇದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ ನಮ್ಮ ಫ್ಯಾಮಿಲಿ ಬಗ್ಗೆ, ನಮ್ಮಮ್ಮ ಬಗ್ಗೆ, ನಮ್ಮಮ್ಮನ ಹತ್ರ ಗೋಲ್ಡ್ ಇದ್ದಿದ್ದು, ನನ್ನ ಹತ್ರ ಇದ್ದಿದ್ದೆಲ್ಲ ಗೊತ್ತಿರುತ್ತಲ್ಲ. ಸೊ ಹಾಗಾಗಿ ಕೇಳ್ತಾರೆ. ನೀವು ಕೇಳೋದು ತಪ್ಪೇನಿಲ್ಲ. ಆದರೆ ಹೇಳಿದ್ದೀನಿ ಅವ್ರಿಗೆ ರೀಸನ್ನು, ಸೋಷಿಯಲ್ ಮೀಡ್ಯಾದಲ್ಲಿ ಬೇಡ ಅಂತ ಹೇಳ್ತಾ ಇಲ್ಲ ಅಷ್ಟೇ. ಆ ಒಂದು ರೀಸನಿಂದ ನಾನು ಈ ಥರ ಆಯಿತು. ಇದ್ದಿದ್ರೆ ನಿಜವಾಗ್ಲೂ ನನ್ನ ಮಗಳು ರಾಣಿ ಥರ ಆಗ್ತಾಯಿತ್ತು, ಯಾವುದಕ್ಕೂ ಆಸೆ ಪಡೋ ಹಂಗಿರಲಿಲ್ಲ. ಬಟ್ ಆಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಇನ್ನೊಂದೇನು ಗೊತ್ತಾ, ನಾನು ನಮ್ಮಮ್ಮ ಸೇರಿ ಅಷ್ಟೆಲ್ಲ ಮಾಡಿ ಕೊಟ್ಟಿದ್ರು ಅವ್ರ ಅಜ್ಜಿ ಅವ್ರು ಆ ಥರ ಮಾಡಿಕೊಟ್ರು ಅಂತ ಹೆಸ್ರು ಬರ್ತೈತೆ ಹೊರ್ತಿಗೆ ನಾನು ಕಷ್ಟಪಟ್ಟು ಮಾಡಿಸ್ದೆ ಅಂತ ಬರ್ತಿರಲಿಲ್ಲ. ಇನ್ನು ಯಾವುದು ಇಲ್ಲದೇ ಇರೋದ್ರಿಂದ ನಾವು ಏನೇ ನನ್ನ ಮಗಳಿಗೆ ಇಷ್ಟ ಆಗಲಿ, ಆದರೆ ನಾವು ಕಷ್ಟಪಟ್ಟು ಮಾಡಿಸಿ ಕೊಟ್ಟಿದ್ದು ಅನ್ನೋದು ಒಂಥರ ಖುಷಿ ಇರುತ್ತೆ. ಸೊ ಅಷ್ಟೇ. ಇನ್ನು ನಮ್ಮ ಅತ್ತೆ ಮನೆ ಕಡೆಯೂ ಅಷ್ಟೇ. ಪಾಪ ಅವರು 4 ಗುಂಡು ಕಿವಿಗೆ ಓಲೆ ಇಟ್ಕೊಂಡಿರ್ಬೋದು ಅಷ್ಟೇ. ಅವರು ಒಂದು ಅಷ್ಟೆಲ್ಲ ಏನೂ ಅನುಕೂಲವಾಗಿಲ್ಲ. ಸೊ ಹಾಗಾಗಿ ಆ ಕಡೆಯಿಂದನೂ ಇಲ್ಲ. ನೋಡೋಣ, ಹೀಗೆ ಇರಲ್ಲ. ಯಾಕೆ ನಾನೇ ಯೋಚನೆ ಮಾಡ್ತಾಯಿಲ್ಲ, ನೀವು ಯಾಕೆ ಅಷ್ಟು ಕೇಳ್ತಾ ಇರ್ತೀರ ಗೊತ್ತಿಲ್ಲ. ಹೌದು, ದೊಡ್ಡವಳಾಗ್ತಾ ಇದ್ದಾಳೆ, ಏನಾದರೂ ಮಾಡಬೇಕು, ಆ ಒಂದು ಜವಾಬ್ದಾರಿ ಇದೆ. ಮುಂದೆ ನೋಡೋಣ, ಇನ್ನೂ ಟೈಮು ಕೂಡ ಇದೆಯಲ್ಲ. ನಮ್ಮದು ಸ್ವಲ್ಪ ಸಾಲಗಳೆಲ್ಲ ಇದೆ, ಅದೆಲ್ಲ ತೀರಿಸ್ಕೊಂಡು ಅದ್ರ ಕಡೆ ಕೂಡ ಗಮನ ಕೊಡ್ತೀನಿ. ನನ್ನ ಫ್ರೆಂಡ್ಸ್ ಹೇಳಿದ್ದು ತಪ್ಪು ಅಂತ ನಾನು ಹೇಳ್ತಾಯಿಲ್ಲ. ಯಾಕಂದರೆ ಈಗೆಲ್ಲ ಗೋಲ್ಡ್ ರೈಟ್ ಆಗ್ತಾಯಿದೆ, ಎಷ್ಟೊಂದು ರೈಟ್ ಆಗಿಬಿಟ್ಟಿದೆ. ಅವ್ರಿಗೊಂದು ಕನಸನ್ನು
ಹಿಂಗೆ ಆಗ್ತಿದೆ, ನೀನೇನಾದರೂ ಮಗಳಿಗೆ ಇನ್ನೂ ನಾನೇನು ಮಾಡಿಟ್ಟಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಆಗಲೇ ನೆಕ್ಲೆಸ್ಸು, ಕಿವಿಗೋಲೆ ಈ ಥರ ಎಲ್ಲ ಮಾಡಿಸಿಟ್ಟಿದ್ದಾರೆ, ಉಂಗುರ ಈ ಥರ ಎಲ್ಲ ಮಾಡಿಸಿಟ್ಟಿದ್ದಾರೆ. ತೋರಿಸ್ತಾರೆ ಖುಷಿಯಿಂದ. ನನಗೆ ಖುಷಿಯಾಗುತ್ತೆ, ಈ ಥರ ನೋಡು ಇದು ತೊಗೊಂಡು ಬಂದೆ ಅಂದರೆ ಮಗಳಿಗೆ ಅಂತ ತಂದೆ, ಚೆನ್ನಾಗಿದೆಯಾ ಡಿಸೈನಿಂಗ್ ಎಲ್ಲ ಕೇಳ್ತಾರೆ, ಖುಷಿಯಾಗುತ್ತೆ. ಬಟ್ ನಾನು ಇನ್ನೂ ಏನೂ ಮಾಡಿಸಿಟ್ಟಿಲ್ಲ, ಕಿವಿ ಕೂಡ ತೆಗ್ದಿಟ್ಟಿಲ್ಲ. ನೋಡೋಣ ಮುಂದಿನ ದಿನದಲ್ಲಿ ಸ್ವಲ್ಪ ಸಾಲ ಎಲ್ಲ ತೀರಿಸ್ಕೊಂಡು ಆಮೇಲೆ ಅದ್ರ ಕಡೆ ನಾನು ಕೂಡ ಗಮನ ಕೊಡ್ತೀನಿ. ಬಟ್ ನೀವು ಹೇಳೋದು ತಪ್ಪಲ್ಲ, ನನ್ನ ಸಿಚುವೇಶನ್ ಈ ಥರ ಇದೆ ಗೊತ್ತಲ್ಲ. ಸೊ ಹಾಗಾಗಿ ಮತ್ತೆ ಅದನ್ನೇ ಕೇಳ್ತಾಯಿದ್ರೆ ನನಗೂ ಬೇಜಾರಾಗ್ಬಿಡುತ್ತೆ. ಸೊ ಅಲ್ಲಿಗೆ ಬಿಡೋಣ, ಮುಂದೆ ಮಾಡಿಸೋ ಅಷ್ಟು ದೇವ್ರ ಶಕ್ತಿ ಕೊಡಲಿ ಅಂತ ಅನ್ಕೋತೀನಿ. ನೀವು ಅದೇ ಒಂದು ಬ್ಲೆಸ್ಸಿಂಗ್ ತೋರಿಸಿ ಅಷ್ಟೇ ಸಾಕು. ಮುಂದೆ ಏನಾಗುತ್ತೆ ಅಂತ ನೋಡ್ತೀರಾ, ನಿಮಗೆ ಗೊತ್ತಾಗುತ್ತಲ್ಲ. ಹೀಗೆ ಇರಲ್ಲ ಕಾಲ. ಸೊ ಆಯಿತು. ಇನ್ನು ಈ ಗೋಲ್ಡ್ ಬಗ್ಗೆ ಬಿಟ್ಬಿಡೋಣ, ಗೊತ್ತಾ. ನನಗೂ ಅದು ನೆನೆಸ್ಕೊಂಡ್ರೆ ಎಲ್ಲಿಂದ ಎಲ್ಲೋ ಹೋಗ್ಬಿಡುತ್ತೆ. ನನಗೂ ಬೇಜಾರಿದೆ, ಅಷ್ಟು ಎಲ್ಲ ಕಳ್ಕೊಂಡ್ಬಿಟ್ನಲ್ಲ ಅಂತ. ಆದರೆ ಏನೂ ಮಾಡೋಕ್ಕಾಗಲ್ಲ, ಮುಂದೆ ನೋಡ್ಬೇಕು ಅಷ್ಟೇ. ಇನ್ನು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಏನು ಗೊತ್ತಾ, ನಾಳೆ ಸುಹಾಸ್ ಒಬ್ಬನೇ ಮನೇಲಿ ಇರ್ತಾನೆ. ನನಗೆ ಕೂಡ ಮೇಕಪ್ ಆರ್ಡ್ರ್ ಇದೆ ನಾಳಿದ್ದು. ನಾಳೆ ಹೋಗ್ತಾಯಿದ್ದೀನಿ, ಸ್ವಲ್ಪ ಗಾಡೀಲಿ ಹೋಗ್ತಾಯಿದ್ದೀನಿ, ಅಂದರೆ 2 ವೀಲರ್ ತೊಗೊಂಡು ಹೋಗ್ತಾಯಿದ್ದೀನಿ. ಜರ್ನಿ ಹೇಗಿರುತ್ತೋ ಗೊತ್ತಿಲ್ಲ. ಒಂದು 50 to 60 ಕಿಲೋಮೀಟರು ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋ ಅಂಥದ್ದು. 2 ಕಡೆ 2 ಲೊಕೇಶನಲ್ಲಿ ನಂಗೆ ಆರ್ಡರ್ ಇರೋದ್ರಿಂದ ಬಸ್ಸೆಲ್ಲ ಕ್ಯಾಚ್ ಮಾಡಿ ಹೋಗೋದು ಕಷ್ಟ. ಸೊ ಹಾಗಾಗಿ 2 ವೀಲರ್ ತೊಗೊಂಡು ಹೋಗ್ತಾಯಿದ್ದೀನಿ. ಇನ್ನು ನನ್ನ ಹಸ್ಬೆಂಡ್ ಕೂಡ ಟ್ರಿಪ್ ಹೋಗಿದ್ದಾರೆ, ಅವರು ನಾಳೆ ನೈಟ್ ಬರ್ತಾರೆ. ನಾವು ಮಧ್ಯಾಹ್ನ ಹೊರಡ್ತೀವಿ, ನಾಳೆ ನೈಟ್ ಬರ್ತಾರೆ. ಸುಹಾಸ್ ಒಬ್ಬನೇ ಇರ್ತಾನೆ, ಅದೊಂಚೂರು ಬೇಜಾರು, ಅವನು ಮನೇಲಿ ಒಬ್ಬನೇ ಇರ್ತಾನೆ ಅಂತ. ಸೊ ನಮಗೇನು ಗೊತ್ತಾ, ಇಲ್ಲಿ ಅಕ್ಕಪಕ್ಕ ಎಲ್ಲ ಒಳ್ಳೆ ಜನ ಇದ್ದಾರೆ. ಒಂದು ಫೋನ್ ಮಾಡಿ ಹೇಳಿದ್ರೆ ಅವರು ನೋಡ್ಕೋತಾರೆ. ನನಗೆ ಈ ಥರ ಇದೆ, ನಾನು ಹೊರಗಡೆ ಹೋಗ್ತಾಯಿದ್ದೀನಿ ಅಕ್ಕ, ಸ್ವಲ್ಪ ನೋಡ್ಕೊಳ್ಳಿ ಅಂದರೆ ಅವರೇ ಎಲ್ಲ ನೋಡ್ಕೊಳ್ತಾರೆ, ಪರವಾಗಿಲ್ಲ. ಸೊ ಅದೊಂದು ಧೈರ್ಯ ಅಷ್ಟೇ. ಅದಕ್ಕೋಸ್ಕರ ಅವನೊಬ್ಬನೇ ಇರ್ತಾನಲ್ಲ, ಅವ್ನಿಗೆ ಇಷ್ಟ ಆಗೋವಂಥ ಅಡುಗೆ ಏನಾದರೂ ಮಾಡಿಟ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಮಶ್ರೂಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅಂದರೆ ಅವನಿಗೆ ಇವಾಗ ಮತ್ತು ಫುಲ್ ಸಂಜೆ ನೈಟ್ ಕೂಡ ನನ್ನ ಹಸ್ಬೆಂಡ್ ಬಂದು ಏನು ಮಾಡ್ತಾರೆ, ಅವ್ರಿಗೆ ನೈಟ್ ಕೂಡ ಅವ್ನಿಗೆ ಆಗೋ ಥರಕ್ಕೆ ಅಂತ ಅಂದ್ಬಿಟ್ಟು ಮಶ್ರೂಮ್ ಬಿರಿಯಾನಿನ ಮಾಡ್ತಾಯಿದ್ದೆ. ರೆಸಿಪಿ ಎಲ್ಲ ಶೇರ್ ಮಾಡೋದಕ್ಕಾಗಲಿಲ್ಲ. ನಾನಿದು ಬೇರೆ ಥರ ಟೈಪ್, ಅಂದರೆ ನನ್ನ ಬೇರೆ ಹೇಳಿದ್ದು ನಮ್ಮ ಮನೆ ಹತ್ರ ಇರೋ ಆಂಟಿ ಮಾಡಿದರು ಒಂದಿನ. ಸೊ ಅದು ಟೇಸ್ಟ್ ಚೆನ್ನಾಗಿತ್ತು, ಕೇಳಿಕೊಂಡು ನಾನು ಕೂಡ ಟ್ರೈ ಮಾಡಿದೆ. ನನಗೆ ಈ ಥರ ಟ್ರೈ ಮಾಡೋದು ಇಷ್ಟ. ಒಬ್ಬರು ಏನನ್ನ ಪಲಾವ್ ಮಾಡಿದ್ದಾರೆ ಅಂತ ಅಂದರೂ ಅಷ್ಟೇ, ನಾನು ಕೇಳ್ತೀನಿ ಹೇಗೆ ಮಾಡಿದ್ರಿ ಅಂತ ಕೇಳಿ ಮಾಡೋದು. ನನಗೆ ಆ ಥರ ಒಂದೇ ಥರ ಇಷ್ಟಪಡಲ್ಲ, ಪದೇ ಪದೇ ಈ ಥರ ಬೇರೆಯವ್ರು ಯಾವ ಥರ ಮಾಡಿರ್ತಾರೆ ನೋಡಿಬಿಟ್ಟು ನಾನು ಕೂಡ ಟ್ರೈ ಮಾಡ್ತಾಯಿರ್ತೀನಿ. ನೆಕ್ಸ್ಟ್ ಯಾವಾಗಾದರೂ ರೆಸಿಪಿನೆಲ್ಲನೂ ಶೇರ್ ಮಾಡ್ತೀನಿ. ಹಾಗೆಯೇ ಬಿರಿಯಾನಿ ಕೂಡ ಈ ಕಡೆ ರೆಡಿ ಆಗ್ತಾಯಿತ್ತು. ಇನ್ನು ಅಕ್ಕಿ ತೊಳೆದು ನೀರು ಇರುತ್ತಲ್ಲ, ಅದನ್ನು ನಾನು ಕೂಡ ಮುಖಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಏನಂದರೆ ಇವಾಗೆಲ್ಲ ಟ್ರೆಂಡಿಂಗ್ ಆಗಿತ್ತು, ಅಕ್ಕಿ ತೊಳೆದ ನೀರನ್ನ ಚೆಲ್ದಿರ ಹೇರ್ಗೆ ಮತ್ತು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಫೇಸಲ್ಲಿರೋಂಥ ಪಿಂಪಲ್ಲು, ಬ್ಲ್ಯಾಕ್ ಮಾರ್ಕ್ ಏನಾನ ಇದ್ದರೆ ಎಲ್ಲ ನೀಟಾಗಿ ಹೋಗುತ್ತೆ, ರೆಗ್ಯುಲರಾಗಿ ಯೂಸ್ ಮಾಡಬೇಕು ಅಂತ. ಹಾಗಾಗಿ ನಾನು ರೆಗ್ಯುಲರಾಗಿ ಏನು ಇದು ಮಾಡಲ್ಲ. ನಾನು ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡೋದೇ ಈ ಥರ ಬಿರಿಯಾನಿ ಇಲ್ಲ ರೈಸ್ ಬಾತ್ ಏನಾದರೂ ಮಾಡೋದಕ್ಕಷ್ಟೇ. ಡಿಪೋ ಅಕ್ಕಿಲೆಲ್ಲ ಚೆನ್ನಾಗಿರಲ್ಲ, ಬರೀ ಪೌಡರೇ ಬರ್ತಾ ಇರುತ್ತೆ. ಸೊ ಹಾಗಾಗಿ ಯಾವಾಗ ಸೋನಾ ಮಸೂರಿ ಅಕ್ಕಿ ಯೂಸ್ ಮಾಡ್ತೀನಲ್ಲ, ಆವಾಗ ಮುಖಕ್ಕೆ ನಾನು ಕೂಡ ವಾಶ್ ಮಾಡೋಣ, ಏನಾಗುತ್ತೆ ರಿಸಲ್ಟ್ ನೋಡೋಣ ಅಂತ ಅಂದ್ಕೊಂಡು ಇವತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದೆ. ನೋಡಬೇಕು ಆದಂಗೆ ನನಗೇನಾನ ರಿಸಲ್ಟ್ ಸಿಕ್ಕಿದ್ರೆ ಅದು ಕೂಡ ಶೇರ್ ಮಾಡ್ತೀನಿ. ಇನ್ನು ಈ ಕಡೆ ಬಿರಿಯಾನಿಗೆಲ್ಲ ಚೆನ್ನಾಗಿ ಕುದಿ ಬರ್ತಾಯಿತ್ತು. ಬಿರಿಯಾನಿ ಆಗಲಿ ಪಲಾವ್ ಆಗಲಿ ಏನೇ ರೈಸ್ ಐಟಮ್ ಆಗಲಿ ಅಕ್ಕಿ ಹಾಕಿದ್ಮೇಲೆ ಈ ಥರ ಕುದಿ ಬರಬೇಕು, ಅದು ಚೆನ್ನಾಗಿ ಕುದಿಬೇಕು. ಸೊ ಈ ಥರ ಕುದಿ ಬಂದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಚೆನ್ನಾಗಾಗುತ್ತೆ. ಅಂದರೆ ಮಸಾಲ ಎಲ್ಲ ಕಡೆ ಇಟ್ಕೊಂಡು ಉಡುಡಿಯಾಗಿ ಚೆನ್ನಾಗಾಗುತ್ತೆ. ಇದು ಒಂದು ಟೆಕ್ನಿಕ್ ನನಗೆ ಯಾರೋ ಹೇಳ್ಕೊಟ್ಟಿದ್ದು. ಈ ಥರ ಟ್ರೈ ಮಾಡೋದ್ರಿಂದ ಮೇಲೆ ಮಸಾಲ ಉಳಿಯಲ್ಲ, ಫುಲ್ ಅನ್ನಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತಲೇ ಅನ್ಬೋದು. 1-2 ವಿಜಿಲ್ ಕೂಗಿಸ್ಕೊಂಡ್ರೆ ಈ ಕಡೆ ಬಿರಿಯಾನಿ ರೆಡಿ ಆಯಿತು. ತುಂಬ ಚೆನ್ನಾಗಾಗಿತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟೇ, ಸಿಂಪಲ್ಲಾಗಿತ್ತು. ಸೊ ಒಂದಷ್ಟು ಪ್ರಶ್ನೆಗೆ ಉತ್ತರ ಕೊಡಬೇಕಿತ್ತು. ಸೊ ಅಷ್ಟೇ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಲ್ಲಿಗೆ ಏನು ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಇನ್ನು ಮೇಕಪ್ ಆರ್ಡ್ರದ್ದು ಅದೆಲ್ಲ ಇರೋದ್ರಿಂದ ಸ್ವಲ್ಪ ಆ ಒಂದು ವೀಡಿಯೋಸ್ ಎಲ್ಲನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನು ಇದಾದಮೇಲೆ ಮಕ್ಕಳು ಕೂಡ ಊರಿಗೆ ಹೋಗ್ಬಿಡ್ತಾರೆ. ಸೊ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ಮಕ್ಕಳು ಊರಿಗೆ ಹೋದ್ಮೇಲೆ ನಾನು ಸ್ವಲ್ಪ ಕೆಲಸ ಮಾಡೋದು ಕಮ್ಮಿ, ಅದೇ ಬೇಜಾರಲ್ಲಿ ಇದ್ಬಿಡ್ತೀನಿ. ಹೇಗೆ ವೀಡಿಯೋ ಮಾಡ್ತೀನಿ ಗೊತ್ತಿಲ್ಲ, ಒಟ್ಟಿನಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದುವರೆಗೂ ಯಾರೆಲ್ಲ ವೀಡಿಯೋ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾಯಿದ್ದೀರಾ,
ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.